ಬೆನ್ನಿಗೆ ಬಂಡೆಯಂತೆ ನಿಂತ ಡಿಸಿಎಂ ಡಿಕೆಶಿ. ಸಂಕಷ್ಟದ ಸಮಯದಲ್ಲಿ ಸಿದ್ದರಾಮಯ್ಯಗೆ ಬಂಡೆಯ ಬಲ ಬಂದಿದೆ. ಈಗ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಡಿಕೆಶಿ ಫುಲ್ ಸಪೋರ್ಟ್ ಅನ್ನ ನೀಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ನೈತಿಕ ಸ್ಥೈರ್ಯವನ್ನ ತುಂಬಿದ್ದಾರೆ ಡಿಕೆಶಿ. ಸಿಎಂ ಸಿದ್ದರಾಮಯ್ಯಗಾಗಿ ಮೊದಲ ಬಾರಿಗೆ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಸಂಪುಟ ಸಭೆಯ ಬಳಿಕ ಮೊದಲ ಬಾರಿಗೆ ಡಿಕೆಶಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಇದೇ ಮೊದಲ ಬಾರಿ ಡಿಕೆಶಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ. ಸಿದ್ದರಾಮಯ್ಯ ಪರ ವಕಾಲತ್ತು ಇನ್ನು ರಾಜ್ಯಪಾಲರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಪ್ರೆಸ್ ಮೀಟ್ ಉದ್ದಕ್ಕೂ ಲಾ ಪಾಯಿಂಟ್ ಅನ್ನ ಹಾಕಿದ್ದಾರೆ ಡಿಕೆಶಿ. ಆಂತರಿಕ ಸಂಘರ್ಷದ ಮಧ್ಯೆಯೂ ಡಿಕೆಶಿ ಅಚ್ಚರಿಯ ಹೆಜ್ಜೆ. ಸಿಎಂ ಕುರ್ಚಿಗಾಗಿ ಸಿದ್ದು ಡಿಕೆಶಿ ಮಧ್ಯೆ ಭಾರಿ ಪೈಪೋಟಿ ಇತ್ತು. ಆದ್ರೆ ಈಗ ಹಳೆಯದೆಲ್ಲವನ್ನ ಮರೆತು ಸಿದ್ದುಗಾಗಿ ಧ್ವನಿ ಎತ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಪರ ಡಿಕೆಶಿ ಬ್ಯಾಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲೇ ಚರ್ಚೆಗೆ ಗ್ರಾಸವಾದ ಡಿಕೆ ನಡೆ. ರಾಜ್ಯ ರಾಜಕೀಯದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಒಂದು ಅಚ್ಚರಿಯ ಘಟನೆ ಆಗಿದೆ. ಬಹಳ ಪ್ರಮುಖವಾಗಿ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಬಹಳಷ್ಟು ಪೈಪೋಟಿ ಇತ್ತು. ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರ ಅಚ್ಚರಿ ನಡೆ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದೆ. ಸಿದ್ದರಾಮಯ್ಯ ಬೆನ್ನಿಗೆ ಈಗ ಬಂಡೆಯಂತೆ ನಿಂತಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಇಂಥ ಒಂದು ಸಂಕಷ್ಟದ ಸಮಯದಲ್ಲಿ ಸಿದ್ದರಾಮಯ್ಯಗೆ ಬಂಡೆ ಬಲವನ್ನ ತುಂಬಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಕಾಂಗ್ರೆಸ್ ಕಾಲದ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಅನೇಕ ಹಗರಣಗಳಲ್ಲಿ ಕಟ್ಟಿ ಹಾಕಬೇಕು ಅಂತ ಪಾದಯಾತ್ರೆಯ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ರೆ, ಇವೆಲ್ಲದರ ನಡುವೆ ಈಗ ಡಿಕೆಶಿ ಅವರು ಸಿಎಂ ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ನಿಂತು ಬಿಟ್ಟಿದ್ದಾರೆ. ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯಗೆ ಡಿಕೆಶಿ ಫುಲ್ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಒಂದ್ ರೀತಿಯಾಗಿ ನೈತಿಕ ಸ್ಥೈರ್ಯವನ್ನ ತುಂಬಿದ್ದಾರೆ ಡಿಕೆಶಿ. ಸಿಎಂ ಸಿದ್ದರಾಮಯ್ಯಗಾಗಿ ಮೊದಲ ಬಾರಿಗೆ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಿದ್ದಾರೆ. ಸಂಪುಟ ಸಭೆಯ ಬಳಿಕ ಮೊದಲ ಬಾರಿಗೆ ಡಿಕೆಶಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯ ಪರ ಕಂಪ್ಲೀಟ್ ಆಗಿ ವಕಾಲತ್ತನ ಮಾಡಿದ್ದಾರೆ. ಇನ್ನು ರಾಜ್ಯಪಾಲರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಪ್ರೆಸ್ ಮೀಟ್ ಉದ್ದಕ್ಕೂ ಕೂಡ ಲಾ ಪಾಯಿಂಟ್ ಅನ್ನ ಹಾಕಿದ್ದಾರೆ ಡಿಸಿಎಂ ಅವರು. ಆಂತರಿಕ ಸಂಘರ್ಷದ ಮಧ್ಯೆಯೂ ಕೂಡ ಡಿಕೆಶಿಯ ಅಚ್ಚರಿ ಹೆಜ್ಜೆ ಈಗ ಎಲ್ಲರನ್ನ ಒಂದು ರೀತಿಯಾಗಿ ಹುಬ್ಬೇರಿಸುವಂತೆ ಮಾಡಿಬಿಟ್ಟಿದೆ. ಈ ಹಿಂದೆಯಿಂದ ಕೂಡ ಡಿಸಿಎಂ ಕುರ್ಚಿಗಾಗಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಭಾರಿ ಪೈಪೋಟಿ ಇತ್ತು. ನಾನಾ ನೀನ ಎನ್ನುವುದಾಗಿ ದೊಡ್ಡ ಮಟ್ಟದ ಬಣ ರಾಜಕೀಯ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿತ್ತು. ಆದ್ರೆ ಈಗ ಇಂಥ ಒಂದು ಹಗರಣಗಳ ಆರೋಪಗಳ ಹೊತ್ತಲ್ಲಿ ಎಲ್ಲ ಹಳೆಯ ವಿಚಾರಗಳನ್ನ ಮರೆತು ಸಿದ್ದುಗಾಗಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಪರ ಕಂಪ್ಲೀಟ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆಶಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿದೆ ಡಿಕೆ ನಡೆ.